ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಂದು ಡೇ 2ದು ವ್ಲಾಗ್. ಸೊ ನಾವೆಲ್ಲ ರೆಡಿ ಆಗೀವಿ. 9:30ಗೆ ಅವರು ನಮ್ಮ ಗೈಡ್ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳ್ಯಾರ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ಯಾರ. ನಾನು ಈಗ ಇದನ್ನು ಕಿಲಿ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ಇವತ್ತು ನೋಡೋಣ ಬರ್ರಿ. ಇವತ್ತು ಭಾಳ ಚಂದ ಐತಿ. ಕುನ್ನೂರು ಹೊಂಟೇವಿ ನಾವು. ಊಟಿಯಿಂದ ಒಂದು 20 ಕಿಲೋಮೀಟ್ರ್ ಏನೋ ಐತೆ ಅಂತ ಹೇಳಿದ್ರು. ಅದು ಫುಲ್ ಹಿಲ್ ಸ್ಟೇಷನ್ ಐತಿ. ಆಮೇಲೆ ಟೀ ಎಸ್ಟೇಟ್ ಐತಿ, ಕಾಫಿ ಇದು ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ ಐತಿ. ಸೊ ಸೈಟ್ ಸೀಯಿಂಗ್ ಕೂಡ ಐತಿ. ಸೊ ಅಲ್ಲಿ ಹೋಗಿ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಟಿಫಿನ್ ಮಾಡ್ಕೊಂಡು ಜಸ್ಟ್ 9:30ಗೆ ಬಿಡೋದು. 9 ಗಂಟೆ ಆಗೈತಿ ಈಗ ಆಲ್ರೆಡಿ ಟೈಮ್. ಸೊ ನಾನು ಅವರೆಲ್ಲರೂ ಹೋಗ್ಯಾರ, ನಾನು ಹೋಗ್ತೀನಿ. ಸೊ ಚಲೋ, ನಾನು ಅಲ್ಲಿ ಹೋಗಿಂದ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನಾವೀಗ ಊಟಿ ಬೋಟ್ ಹೌಸ್ ಬಂದೀವಿ. ಇದು ಊಟಿ ಒಳಗನ ದೊಡ್ಡ ಬೋಟ್ ಹೌಸ್ ಐತಿ. ಟಿಕೆಟನ್ನ ನಾವೆಲ್ಲರೂ ಈ ರೀತಿ ರೆಡಿ ಆಗೀವಿ. ನೋಡ್ರಿ ಒಂದ್ಸಲ ತೋರಿಸೋಣ ಎಲ್ಲರಿಗೂ. ಈಗ ನಾವು ಬೋಟಿಂಗ್ ಹೊಂಟೀವಿ. ಟಿಕೆಟ್ ಇಲ್ಲೇ ನೋಡಿ ತಗೊಂಡ್ಬಿಡ್ರಿ. ನೋಡಿ ಇದು ಊಟಿದು ದೊಡ್ಡ ಲೇಕ್. ಬೋಟಿಂಗ್ ಮಾತ್ರ ಚಲೋ ಇಟ್ಟಾರ. 4 ಸೀಟರ್, 2 ಸೀಟರ್, ಆಮೇಲೆ 7 ಸೀಟರ್, 8 ಸೀಟರ್ ಅಂತಂದು ಬೋಟಿಂಗ್ ಜಾಸ್ತಿ ಇಟ್ಟಾರ. ಆದ್ರೆ ಎಲ್ಲ ಕಡೆ ರಶ್ ಇರೋದಕ್ಕೆ ಹಾಫ್ ಆ್ಯನ್ ಅವರ್ ವೇಟಿಂಗ್ ಐತಿ. ನಮ್ಗೆ ಟಿಕೆಟ್ ಮಾಡಿಸೀವಿ, ಕರೆ ಹಾಫ್ ಆ್ಯನ್ ಅವರ್ ವೇಟ್ ಮಾಡಂತ ಹೇಳಾರ. ಸೊ ಇಲ್ಲೇ ವೇಟ್ ಮಾಡತ್ತೀವಿ. ದೊಡ್ಡ ಲೇಕ್ ಐತಿದು, ಚಂದ ಐತಿ ನಜಾರ. ನೋಡ್ರಿ ಇದು ಖೇತಿ ವ್ಯಾಲಿ ಅಂತ ಇದ್ರ ಹೆಸರು. ಇಲ್ಲೇ ಕೆಳಗಡೆ ಫುಲ್ ಅಪ್ಪ ಬಂದೇವು ನಾವು. 32 ವಿಲೇಜ್ಗಳದಾವಂತ. ಆಮೇಲೆ 4 ಜನಾಂಗದ ಆದಿಮಾನವರು ಇಲ್ಲೇ ಸಿಗ್ತಾರಂತ. ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಟ್ರ್ಯಾಕ್ ಕಾಣಿಸುತ್ತಾ. ಇದು ಊಟಿದು ಟಾಯ್ ಟ್ರೈನ್ ಟ್ರ್ಯಾಕ್ ಅದು ಇಲ್ಲೈತಿ. ಆಮೇಲೆ ಇಲ್ಲೇ ಸಾಜನ್ ಮೂವಿ. ನೆಕ್ಸ್ಟ್ ಇನ್ನೊಂದು ಯಾವುದು ದಿಲ್ಸೆ ಅಲ್ಲ, ಚಯ್ಯ ಸಾಂಗ್ ಇಲ್ಲೇ ಶೂಟ್ ಆಗ್ಯಾವು ಅಂತ ಹೇಳಿದ್ರು ನಮ್ಮ ಗೈಡ್. ಮಸ್ತ್ ಐತಿ ಇದು ವ್ಯೂ ಪಾಯಿಂಟ್. ಇದು ನಿಮಗೆ ಮುನ್ನಾರ್ಗೆ ಹೋಗೋ ಮುಂದೆ ಆನ್ ದ ವೇನ ಸಿಗುತ್ತಾ. ಈ ಥರ ಅಪ್ ಐತಿ ಏರಿಯಾ. ಇಲ್ಲಿದೆ ನೋಡ್ರಿ, ಇದು ನಮ್ಮ ಬಸ್, ಇದು ಮಿನಿ ಬಸ್. ಮಸ್ತ್ ಐತಿ. ಸೊ ವೆಲ್ಕಮ್ ಟು ಕುನ್ನೂರ್. ಇಲ್ಲಿ ನೋಡ್ರಿ 2,500 ಎಕರೆ ಜಮೀನೊಳಗೆ ಈ ಟೀ ಎಸ್ಟೇಟ್ ಐತಂತ. ಕುನ್ನೂರದ್ದು ಫೇಮಸ್ ಟೀ ಫ್ಯಾಕ್ಟ್ರಿ ಇದು, ಎಸ್ಟೇಟ್ ಇದು. ಸೊ ಇಲ್ಲೆಲ್ಲ ಫೋಟೋ ಸೆಷನಿಗೆ ನಿಲ್ಲಿಸಿರ್ತಾರ. ಈ 2,500 ಎಕರೆಗೆ ಒಬ್ಬರೇ ಮಾಲೀಕರಂತ. ಅವರ ಇದನ್ನು ಟೀ ಎಸ್ಟೇಟನ್ನು ಅವರು ಮಾಡ್ಯಾರಂತ. ಫುಲ್ ಗುಡ್ಡ ಬೆಟ್ಟ ಎಷ್ಟು ಚಂದ ಕಾಣಿಸ್ತಾವ ಅಂದ್ರೆ ಸ್ವರ್ಗ ನೋಡಿದಷ್ಟು ಸಂತೋಷ. ಇಲ್ಲಿ ಕಾಸ್ಟ್ಯೂಮ್ಸ್ ಅದಾವೆ. ನಾವು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಫೋಟೋ ಸೆಷನ್ ಮಾಡಬಹುದು. ಫುಲ್ ಡೌನ್ಲೋಡಿಂಗ್ ಐತಿದು. ತಡಿ ಒಂದು ನಿಮಿಷ. ನೋಡ್ರಿ ನಾವು ನೀಲಗಿರಿ ಎಣ್ಣೆ ತಯಾರು ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗೆ ಬಂದೇವಿ. ಇವೆಲ್ಲ ನೀಲಗಿರಿ ಲೀವ್ಸ್. ಇವು ಎಲೆ ಎಷ್ಟು ಸ್ಟ್ರಾಂಗ್ ಅದಾವ. ಇದೆಲ್ಲ ನೀಲಗಿರಿ ಎಲೆ. ಇದು भैया दो प्रोसेस बताएगा, बहुत अंदर जाके क्या चाहते लेगा जी। सब सर सामने सर, सब लोग ऊटी घूम के आ रहे हैं सर. आने का सर लंबा पेड़ होगा, देख सर. सारा यूट्यूब का पेड़ पता इसी रहेगा. और लंबा भी पेड़ पड़े होगा, पता लंबा हो जाएगा. डंडे लीफ ऐसे रहेगा. जैसा ऑयल निकल मतलब पहले पता धूम मॉडल का ड्राई करते, ड्राई करके ड्रम का अंदर डालते.
इसका पूरा कैपेसिटी 500 लीटर से आधा पानी भर के 100 केजी नहीं डालते, दाल में सील करके नीचे बर्नर रहेगा, 8 आवर्स तक बॉईल करते हैं, तो स्टीम होता है, स्टीम का ऑयल, स्टीम जाने के मिडिल पाइप अंदर से गैस रहेगा, यहाँ पे बहुत गर्म जाने से ठंडा पड़ेगा, कोल्ड कर देते हैं, उसके बाद वापस लिक्विड हो जाएगा, वो लिक्विड आते जी पानी भी आएगा, तेल भी आएगा, इसका ऊपर फ्लोट होता है ऑयल, नीचे पानी रहेगा, ये लेके जाके मशीन में डालकर फिल्टर करके सेल्फ में आते हैं, ऐसे डिपेंडेबल ऑलरेडी करते भैया, दर्द ले रहेगा, बॉटम ले बोल के अलग अलग ऑलरेडी करते, इसी पॉइंट में सारा अंदर दिखाएगा, क्या कहते हैं कैसे यूज करना सारा दिखाएगा, आपको टी गार्डन दिखाया नहीं उसके डायरेक्ट होटल कैंटीन सर, यहाँ पर कड़ी आपको चाय वगैरह रहेगा, बाद में अंदर क्या तो रहेगा, जब टच कर सुबह देंगे ಇವರು ಮಸಾಲಾ ಚಾಯ್ ಹೆಂಗೆ ರೆಡಿ ಮಾಡಬೇಕು ಅಂತ ಹೇಳ್ಕೊಡತ್ತಾರ, ಇಂಟ್ರಡಕ್ಷನ್ ಕೊಡತ್ತಾರ ನಮ್ಗೆ ಅದ್ರ ಬಗ್ಗೆ. ये देखो ये तो सबसे पहले देना चाहिए ऑर्गेनिक ग्रीन टी, मतलब ऑर्गेनिक ग्रीन टी देखने ये सारा फुल पत्ती वाली एनडी के पत्ती डाल के बॉईल मत करने चाहिए, चक्कर मत डालना, दूध में डालना, अच्छे से गर्म पानी डालो भाई, 1 चम्मच ये पत्ती डाल के 2 मिनट ढक्कन डाल के रखना है, 2 मिनट के बाद ये बात ऐसे बड़ी रोल लीफ से देखना, ऐसी पत्ती जैसे खोल जाएगा और चांद के सिर्फ पानी पीने में करते हैं, किसको हाई बीपी, लो बीपी, ब्लड शुगर है तो कम से कम 3 साल तक कंट्रोल कर, और इसमें से आनी है लेमन अलग से आने के पड़ेगा, ठंडा चर्बी रहती है, अनवांटेड फैट बेली पे तो 3 to 5 यूज करता है, ये सुबह रात को 2 बार पीने चाहिए, ठीक है, जरूर पहले चेक करना, अच्छी प्रेशर हो किडनी स्टोन निकाल नंबर पर इंग्लिश में बहुत बड़ा चेक करना, आपको मार के चले ना ग्रीन टी बोल के टिप्टी लिप्टन टी में जितने देते भैया देख लो, ಇಲ್ಲಿ ನೋಡ್ರಿ ಇದೆಲ್ಲ ನೀಲಗಿರಿ ಹಿಲ್ಸ್, ಕೆಳಗೆಲ್ಲ ಈ ಎಸ್ಟೇಟ್ ಐತಿ, ಎಷ್ಟು ಮಸ್ತ್ ಕಾಣುತ್ತೆ ಸೀನ್ರಿ ಅಂದ್ರೆ ಸ್ವರ್ಗನ ಮುಟ್ಟದಂಗೆ ಇರುತ್ತೆ, ಭಾಳ ಐತಿ, ದೊಡ್ಡದೈತಿ ಎಸ್ಟೇಟ್, 2,500 ಎಕರೆ ಐತಂತ. ಇದಕ್ಕೆ ಲ್ಯಾಂಪ್ ಸಾಕ್ ಮತ್ತು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರಂತ. 5,500 above sea level है सर. 5,500 above. ಸೂಸೈಡ್ ಪಾಯಿಂಟ್. ಈಗ ನಾವು ಬಂದಿದ್ದು ಡಾಲ್ಫಿನ್ ನೋಸ್ ಪಾಯಿಂಟ್ ಅಂತಂದು ಅವ್ರು ಜಸ್ಟ್ ತೋರಿಸಿದ್ರು ಅದನ್ನು. ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ ಹಿಲ್ ಸ್ಟೇಷನ್. ಫೋಟೋ ಸೆಷನಿಗೆ ಮಸ್ತ್ ಐತಿ ಇದು. ಎಲ್ಲ ಕಡೆ ಕಾಫಿದು ಟೀ ಎಸ್ಟೇಟ್ ಜಾಸ್ತಿ ಐತಿ ಇಲ್ಲೇ. ಇದು ನೋಡ್ರಿ, ಇದು ಕೂಡ ಒಂದು ಗಾರ್ಡನ್ ಅಂತ, ಸಿಮ್ಸ್ ಪಾರ್ಕ್ ಅಂತಂದು. ನಿನ್ನೆ ನಾನು ಬೊಟಾನಿಕಲ್ ಗಾರ್ಡನ್ ತೋರಿಸಿದ್ನಲ್ಲ, ಅದೇ ರೀತಿ ಇದು ಕೂಡ ಸಿಮ್ಸ್ ಪಾರ್ಕ್. ಇಲ್ಲಿ ಟಿಕೆಟ್ ಕೌಂಟ್ರ್ ಐತಿ. ನೆಕ್ಸ್ಟ್ ಟಿಕೆಟ್ ಹರಿಸಿ ಒಳಗೆ ಹೋಗ್ಬೇಕು. ಇಲ್ಲೇ ಇದು ಒಳಗಡೆ ಈ ರೀತಿ ಐತಿ ಲೊಕೇಶನ್. ಇಲ್ಲಿ ಕೂಡ ವೆರೈಟಿ ಆಫ್ ಫ್ಲವರ್ಸ್ ಇದಾವೆ. ನೆಕ್ಸ್ಟ್ ಗಾರ್ಡನ್ ಐತಿ, ಕಿಡ್ಸ್ ಪಾರ್ಕ್ ಐತಿ, ಬೋಟ್ ಹೌಸ್ ಐತಿ. ಫೋಟೋ ಸೆಷನಿಗೆ ಅಂತೂ ಮಸ್ತ್ ಐತಿ. ಎಲ್ಲ ಕಡೆ ಆಲ್ಮೋಸ್ಟ್ ರೋಸಸ್ ಅದಾವೆ, ವೆರೈಟಿ ಆಫ್ ರೋಸಸ್ ಅದಾವೆ. ಇಲ್ಲೇ ಅಲ್ಲೈತ್ರಿ ಬೋಟ್ ಹೌಸ್. ನಮ್ಮ ಹುಡುಗರು ಎಲ್ಲ ಆಡತ್ತವು ಗೊತ್ತಾಗೋದು. ಅವ್ರಿಗೆ ಪಾರ್ಕ್ ಅಂದ್ರೆ ಭಾಳ ಇಷ್ಟ. ಎಲ್ಲೇ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ಈ ಥರ ಇಲ್ಲೈತೆ ನೋಡ್ರಿ, ಫ್ಲವರ್ಸ್ ಮಸ್ತ್ ಅದಾವೆ. ಇನ್ನೇ ಐತಲ್ಲ ಬೊಟಾನಿಕಲ್ ಗಾರ್ಡನ್, ಅದೇ ಥರ ಆದ್ರೆ ಅದು ದೊಡ್ಡದಾಗತ್ತೆ ಇದಕ್ಕಿಂತನೂ. ಇಲ್ಲೊಂದು ಸಣ್ಣ ಲೇಕ್ ಐತಿ. ಅಲ್ಲೇ ಬೋಟ್ ಇದಾವು, ಪೆಡಲ್ ಬೋಟ್ ಅದಾವು. ಮಸ್ತ್ ಐತಿ ಇದು ಒಂಥರ. ಗಾಳಿ ನೋಡ್ರಿ, ಇಲ್ಲೇ ಗುಡುಗು ಸ್ಟಾರ್ಟ್ ಆಗೈತಿ, ಮಳೆ ಬರುವಂಥ ಸೂಚನೆ ಐತಿ ಇಲ್ಲೇ. ಮಸ್ತ್ ಐತಿ ನೋಡ್ರಿ. ಇಲ್ಲೇ ಕಿಡ್ಸ್ ಪಾರ್ಕ್ ಒಳಗೆ ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ಎಲ್ಲರೂ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿವಿ ನಾವು. ಈಗ 5 ನಿಮಿಷ ಆಯ್ತು ಮಳೆ ಸ್ಟಾರ್ಟ್ ಆಗಿ. ಮಳೆಯೊಳಗೆಲ್ಲ ಸಿಕ್ಕೊಂಡಿವಿ ನಾವು.
God. ಗುಡ್ ಈವ್ನಿಂಗ್ ಎವ್ರಿ ಒನ್. ಈಗ ಟೈಮ್ 8:45 ಆಗೈತಿ. ಸಾರಿ, ಗುಡ್ ನೈಟ್ ಇದು. ಆಗಲೇ ಬಂದ್ವಿ, 1.5 hour ಆಯ್ತು ನಾವು ರೂಮಿಗೆ ಬಂದ್ವಿ. ಜಸ್ಟ್ ಇವತ್ತಿಂದೆಲ್ಲ ನೋಡ್ಕೊಂಡು ಬಂದ್ವಿ. ಸುಸ್ತು ಭಾಳ ಆಗ್ಬಿಟ್ಟೈತಿ, ಇವತ್ತು ಜಾಸ್ತಿ ಅಡ್ಡಾಡ್ಬಿಟ್ಟಿವಿ. ಹಂಗಾಗಿ ಚಲೋ ಇತ್ತು ಇವತ್ತು ಡೇ 2 ವ್ಲಾಗ್ನು ಮಸ್ತ್ ಇತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಕುನ್ನೂರು ಸಿಟಿನೂ ಭಾಳ ಚಂದ ಐತಿ. ಜಾಸ್ತಿ ಅಲ್ಲೇ ಟೀ ಎಸ್ಟೇಟ್, ಡಾಲ್ಫಿನ್ ಪಾಯಿಂಟ್, ಆಮೇಲೆ ಫ್ಯಾಕ್ಟ್ರೀಸ್ ತೋರಿಸಿದ್ರು, ನೀಲಗಿರಿ ಪ್ರಾಡಕ್ಟ್ಸ್ ರೆಡಿ ಆಗಿದ್ದು ತೋರಿಸಿದ್ರು. ಚಲೋ ಇತ್ತು. ಊಟಿ ಲೇಕ್ನು ಚಲೋ ಇತ್ತು. ನಮಗೆ ಬೋಟಿಂಗಿಗೆ ಟೈಮ್ ಸಾಲಿಲ್ಲ, ಅವ್ರು ಜಸ್ಟ್ ನಮ್ಗೆ ಒಂದು 40 minutes ಅಷ್ಟೇ ಕೊಟ್ಟಿದ್ರು, ಹಿಂಗಾಗಿ ಸಾಲಿಲ್ಲ. ಸೊ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳ್ರಿ. ಇನ್ನೂ ಊಟ ಆಗಿಲ್ಲ ನಮ್ಮದು, ಊಟ ಮಾಡಬೇಕು. ಅದಕ್ಕೆ ನಾಳೆಗೆ ಒಂದು ಐತಿ ಡೇ 3. ನಾಳೆಗೆ ಪೈಕಾರ ಫಾಲ್ಸ್, ನೆಕ್ಸ್ಟ್ ಫಿಲ್ಮಿ ಚಕ್ಕರ್ ಅಂತಂದ್ರೆ ಶೂಟಿಂಗ್ ಸ್ಪಾಟ್. ನಮಗೆಲ್ಲ ಹಿಂದಿ ಬಾಲಿವುಡ್ ಮೂವಿ ಅದು ಇವು ಕನ್ನಡ ಮೂವೀಸ್ ಶೂಟ್ ಆಗಿದ್ದು ಒಂದಿಷ್ಟು ಸ್ಪಾಟ್ ಅದಾವಂತ. ಸೊ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ 9 o'clock ರೆಡಿ ಇರ್ರಿ ಅಂತ ಹೇಳ್ಯಾರ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿಂದ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮತ್ತೆ ಮೈಸೂರಿಗೆ ಹೋಗ್ತೀವಿ. ಯಾಕಂದ್ರೆ ನಮ್ದು 9:30 ಮತ್ತು ಟ್ರೈನ್ ಐತಿ. ಹೀಗಾಗಿ ಇವತ್ತಿನ ದಿನ ಅಂತೂ ಚಲೋ ಇತ್ತು. ಇದೇ ಸ್ವೆಟ್ರ್ ನಾನು ಹೇಳಿದ್ನಲ್ಲ ನಿಮ್ಗೆ, ಚಲೋ ಸಿಕ್ತು ಸ್ವೆಟ್ರ್ ನಂಗೆ. ಇದು ರೇಟ್ 850 ಇದು ಸ್ವೆಟ್ರದ್ದು. ಫ್ಯಾನ್ಸಿನೂ ಐತಿ ಮತ್ತು ಚಲೋ ಐತಿ, ಗರಮನೂ ಐತಿ ಫುಲ್. ಭಾಳ ವೆರೈಟಿ ಇದ್ದು ಸ್ವೆಟ್ರದ್ದು. ನೆಕ್ಸ್ಟ್ ನಮ್ಮ ರೂಮ್ ತೋರಿಸ್ತೀನಿ ನಿಮ್ಗೆ. ಈ ಥರ ಬೆಡ್, ಆ ಕಡೆ ಬಾತ್ರೂಮ್ ಐತಿ, ಆ ಕಡೆ ಬಾತ್ರೂಮ್, ಇದು ಒಂದು ವಿಂಡೋ ಐತಿ. ನೆಕ್ಸ್ಟ್ ಇಲ್ಲಿ ಕೂಡ ಮಿರರ್ ಐತಿ, ಇಲ್ಲೊಂದು ಚೇರ್ ಇಟ್ಟಿದ್ದಾರೆ. ಸೊ ರೂಮ್ ಕೂಡ ಓಕೆ, ಟಿ ವಿ ಕೂಡ ಐತಿ, ಚಲೋ ಐತಿ ರೂಮ್. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ವಿಡಿಯೋವನ್ನು ಕಂಟಿನ್ಯೂ ಆಗಿ ಸ್ಕಿಪ್ ಆಗದೆ ನೋಡಿರಿ, ನಿಮಗೂ ಒಂದು ಚಲೋ ಅನಿಸುತ್ತೆ. ಸೊ ಓಕೆ, ಥ್ಯಾಂಕ್ ಯು, ಗುಡ್ ನೈಟ್.